ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಜನತೆ ಎಲ್ಲ ರಾಜಕೀಯ ಪಕ್ಷಗಳಿಂದ ಬ್ಯಾಸತ್ತ ಹೋಗ್ಯಾರ. ಕಾಕ ಕಾಂಗ್ರೆಸ್ಸು ಬ್ಯಾಸತ್ತೀವಿ, ಬಿ ಜೆ ಪಿದಿಂದ ಬ್ಯಾಸತ್ತೀವಿ, JDS ದಿಂದ ಬ್ಯಾಸತ್ತೀವಿ. ಎಲ್ಲರೂ ಒಳ ಒಪ್ಪಂದ ಮಾಡ್ಕೊಂಡ ರಾಜಕೀಯ ಎಲ್ಲ ಕುರ್ಚಿ ಆಸೆಗಾಗಿ ಜನರನ್ನು ಮತ್ತು ಭ್ರಷ್ಟಾಚಾರ ಮುಕ್ತ ಮಾಡೋ ಸಲುವಾಗಿ ವಿಫಲರಾಗ್ಯಾರ. ಹಣ ದರೋಡೆ ಮಾಡತ್ತಾರ, ಆಸ್ತಿವಂತರಾಗತ್ತಾರ, ಕೋಟಿ ಕೋಟಿ ಆಸ್ತಿ ಮಾಡಾಕತ್ತಾರ. ಕಾಕ ನಮಗೆ ಈ ಮೂರೂ ಪಕ್ಷ ತಿರಸ್ಕಾರ ಆಗ್ಯಾವ, ನಾವು ಎಲ್ಲಿ ಬೆನ್ನು ಹತ್ತಬೇಕು ಅಂದಾಗ ನನಗೊಂದು ವಿಚಾರ ಹೊಳಿತು. ಈಗ ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆಯಲ್ಲಿರುವ ಒಂದು ಯುವಕರ ತಂಡ ಒಂದು ಓಡಾಡಕತ್ತೈತಿ, ಅದು ಹಳದಿ ಟಿ ಶರ್ಟ್ ತಂಡ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಿಮಗೆ ಯಾರು ಪಸಂದ ಬರಲಿಲ್ಲ ಅಂದ್ರೆ ಇವ್ರು ನಿಮಗೆ ನಕ್ಕಿ ಪಸಂದ ಬರ್ತಾರ, ಇವ್ರನ್ನ ಅಪ್ಕೋರಿ ಹೋಗಿ ಅಲ್ಲಿ ಸದಸ್ಯತ್ವ ನೋಂದಣಿ ಮಾಡ್ಕೋರಿ, ನೇರವಾಗಿ ಅವ್ರ ಜೊತೆ ಅಭಿಯಾನ ಪ್ರಾರಂಭ ಮಾಡಿರಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ಸಂಘಟನೆ ಮಾಡಿರಿ. ಇವತ್ತು ರಾಜಕೀಯ ಪಕ್ಷದಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ನಿಮಗೆ ಬಹಳಷ್ಟು ಶುದ್ಧ ಪರಿಶುದ್ಧವಾಗಿ ಕಾಣ್ತೈತಿ. ಅದರ ನೇತೃತ್ವ ವಹಿಸಿದಂಥ ರವಿ ಕೃಷ್ಣಾರೆಡ್ಡಿ ಎಂಥ ಶ್ರೀಮಂತ ವ್ಯಕ್ತಿ, ಎಲ್ಲ ತ್ಯಾಗ ಬಲಿದಾನ ಮಾಡಿ ಬಂದಾನ ನಿಮ್ಮ ಸೇವೆಗಾಗಿ. ಕರ್ನಾಟಕದ ಮಹಾಜನತೆ ಒಪ್ಕೋತೀರಿ? ಯಾಕೆ ಬೇಕಾಗಿತ್ತು ರವಿ ಕೃಷ್ಣಾರೆಡ್ಡಿಗೆ? ನೂರಾರು ಕೋಟಿ ರೂಪಾಯಿ ವ್ಯವಹಾರಗಳಿದ್ದು, ಅಗರ್ಭ ಶ್ರೀಮಂತ, ಅಲ್ಲಿ ಅಮೇರಿಕಾದಲ್ಲಿ ಉದ್ಯೋಗ ಇತ್ತು, ಫ್ಯಾಕ್ಟ್ರಿಗಳಿದ್ದು, ಎಷ್ಟೋ ಜನರಿಗೆ ಉದ್ಯೋಗಗಳನ್ನು ಕೊಟ್ಟು ಅಲ್ಲಿ ಆರಾಮಾಗಿ ಐಷಾರಾಮಿ ಜೀವನ ಮಾಡಬೇಕಾಗಿತ್ತು. ಅವರ ಧರ್ಮ ಪತ್ನಿ ನೋಡಿದರೆ ಸಿಂಪಲ್, ಈ ರವಿ ಕೃಷ್ಣಾರೆಡ್ಡಿ ನೋಡಿದರೂ ಸಿಂಪಲ್. ಇಂಥ ಸಿಂಪಲ್ ದಂಪತಿಗಳು ಇಬ್ಬರೂ ಕೂಡಿ ಇವತ್ತು ಲಕ್ಷಾಂತರ ಜನರ ಇವತ್ತು ಸಂಘಟನೆ ಮಾಡಿ ರಾಜ್ಯಾದ್ಯಂತದಲ್ಲಿ ಭ್ರಷ್ಟಾಚಾರ ಮುಕ್ತ ನೇರವಾಗಿ ದಿಟ್ಟವಾಗಿ ಮಾತನಾಡಿ ಇವತ್ತು ಪ್ರತಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಈ ಹಲಕಟಗಿರಿಯನ್ನು ಬಂದ್ ಮಾಡುವ ಸಲುವಾಗಿ ರವಿ ಕೃಷ್ಣಾರೆಡ್ಡಿ ಅವರ ತಂಡ ಇವತ್ತು ಸಜ್ಜಾಗೈತಿ. ಅದೇ ರೀತಿ ಚಾಮರಾಜನಗರದಿಂದ ಈಗ ಬೀದರ್ವರೆಗೆ ಇನ್ನು ಶಂಕ ಊದುವುದು ಚಾಲು ಆಕೈತಿ. ಅನೇಕ ಬಾರಿ ಹೇಳಿದ್ದೀನಿ ನಾನು, ರವಿ ಕೃಷ್ಣಾರೆಡ್ಡಿ ಅವ್ರ ಜೊತೆ ನೇರ ಸಂಪರ್ಕ ಇಟ್ಕೋರಿ. ಎಷ್ಟು ಭ್ರಷ್ಟಾಚಾರದಿಂದ ತುಳ್ಕಾಕತ್ತೈತೆ, 60% ಅಂದರು, 80% ಅಂದರು, ಇನ್ನು ಮುಂದೆ 100% ಭ್ರಷ್ಟಾಚಾರ ಅಂತಾರೆ. ಎಲ್ಲ ತಿಂದು ಗುಳುಮ ಮಾಡಿ ಸರ್ವನಾಶ ಮಾಡ್ತಾರೆ. ಅಂಥ ಕಾಲ ಬರೋದು. ಕಾಲಜ್ಞಾನದ ಭವಿಷ್ಯ ಕಡಕ ಜವಾರಿ ಕಾಕ ಹೇಳ್ತಾನ. ಯಾವಾಗ ಕಾಗಿ ಕೊಂಡೋದು ಟೊಂಗಿ ಮುರಿಯೋದು ಹಂಗಾಗೋದು ಪರಿಸ್ಥಿತಿ ಎಲ್ಲ ನೋಡಿದಲ್ಲಿ ಇವತ್ತು ಭ್ರಷ್ಟಾಚಾರ ಕೇವಲ ಹಣ ಮಾಡುವ ದರೋಡೆಕೋರರ ಕಾರ್ಖಾನೆಗಳಾಗ್ಯಾವ ರಾಜಕಾರಣಿಗಳು. ಯಾರು ನೋಡಿದರೂ ಸಹಿತ ಇವತ್ತು ಎಷ್ಟು ಆಸ್ತಿ ಮಾಡಿದಿರಿ, ಎಷ್ಟು ಜಮೀನು ತೊಗೊಂಡ್ರಿ, ಎಷ್ಟು ಫ್ಲ್ಯಾಟ್ ತೊಗೊಂಡ್ರಿ, ಎಷ್ಟು ಕಾರ್ಖಾನೆಗಳನ್ನು ಮಾಡಾಕತ್ತೀರಿ, ಎಷ್ಟು ವಿಮಾನಗಳನ್ನು ಖರೀದಿ ಮಾಡಿರಿ, ಎಷ್ಟು ವಿದೇಶಗಳಲ್ಲಿ ಖರೀದಿ ಮಾಡಿದಿರಿ. ಬಡ ಜನರ ರಕ್ತವನ್ನು ಕುಡಿದು ಬಡ ಜನರ ಬೆವರನ್ನು ಸುರಿಸಿ ದುಡಿದಂಥ ಹಣವನ್ನು ಲೂಟಿ ಮಾಡಿ ನೀವು ಇವತ್ತು ರಾಜ್ಯವನ್ನು ದರೋಡೆ ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ಆಸ್ತಿ ಮಾಡಾಕತ್ತೀರಿ. ಅದು ಯಾರ ದುಡ್ಡು? ಕರ್ನಾಟಕ ರಾಜ್ಯದ ಮಹಾಜನತೆಯ ದುಡ್ಡು. ಆ ಮಹಾಜನತೆಯ ದುಡ್ಡನ್ನು ಇವತ್ತು ರಕ್ಷಣೆ ಮಾಡುವ ಸಲುವಾಗಿ ಒಂದು ಮಿಲ್ಟ್ರಿ ತಯಾರು ಮಾಡ್ಯಾನ ರವಿ ಕೃಷ್ಣಾರೆಡ್ಡಿ. ಆ ಸೈನ್ಯ ಸೇರಿ ಅಂದರೆ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ ಮುಕ್ತ ಆಗ್ತೈತಿ ಕರ್ನಾಟಕ. ಇರ್ಲಿಕ್ಕಂದ್ರೆ ನಾವು ಪಾಪದ ಪ್ರಜ್ಞೆಯನ್ನು ಕಾಪಾಡಬೇಕಾಕೈತಿ, ಕಾಪಾಡೋಕ್ಕಾಗೋದಿಲ್ಲ. ಪಾಪ ಪ್ರಜ್ಞೆ ನಮಗೆ ಕಾಪಾಡೋದು. ನಾವು ಇಷ್ಟು ವರ್ಷದಿಂದ ಇವ್ರನ್ನ ಬೆನ್ನ ಹತ್ತಿದ್ದು, ಇವರು ದರೋಡೆನ ಮಾಡಿದರು, ಮೋಸನ ಮಾಡಿದರು, ವಂಚನೆನ ಮಾಡಿದರು. ಏನಿತ್ತು ಮೊದಲು ಇವರ ಆಸ್ತಿ? 2 ಅಂಡರ್ವೇರ್ ಬಣಿಯನ್ನಿದ್ದಕ್ಕಿಲ್ಲ. ಇವತ್ತು ಸಾವಿರಾರು ಕೋಟಿ ಆಸ್ತಿಗಳು ಎಲ್ಲಿಂದ ಬಂತ್ರಿ? ಯಾರು ಕೇಳೋರು? ಯಾರು ಹೇಳೋರು? ಎಷ್ಟೊಂದು ಇವರ ಮೇಲೆ ತನಿಖೆಗಳಾದರೂ ಜಾಮೀನು ಮೇಲೆ, ಜೈಲಿಗೆ ಹೋದರು ಜಾಮೀನು ಮೇಲೆ, ಪ್ರತಿಯೊಂದರಲ್ಲಿಯೂ ಇವತ್ತು ಬೇಲ್ ಮೇಲೆ ಅದಾರ. ಬೇಲ್ ಮೇಲೆ ಇದ್ದವರು ಜೈಲಿಗೆ ಹೋಗಿ ಬಂದವ್ರ. ಇಂಥದ್ರಲ್ಲಿ ಇವತ್ತು ಸಿಂಪಲ್ ಹಳದಿ ಟಿ ಶರ್ಟ್ ನೋಡಿದ ತಕ್ಷಣ ಗಡಗಡ ನಡಗತಾರ. ಅದರ ಸಲುವಾಗಿ ಇವತ್ತು ರವಿ ಕೃಷ್ಣಾರೆಡ್ಡಿ ಅದು ಚಿಗುರಾಕತೈತಿ. ಆದರೆ ಒಂದಿಲ್ಲ ಒಂದು ದಿವಸ ಕರ್ನಾಟಕದ ಒಂದು ಭದ್ರ ಕೋಟೆಯಾಗಿ ಇವತ್ತು ಕರ್ನಾಟಕ ರಕ್ಷಣೆಗಾಗಿ ಸುತ್ತಳತೆಯ ಭದ್ರ ಬುನಾದಿಯಾಗಿ ಇದೆ ರವಿ ಕೃಷ್ಣಾರೆಡ್ಡಿ ಅವರ ತಂಡ ಕೆಲಸ ಮಾಡ್ತೈತಿ. ಬರ್ಕೋರಿ. ರವಿ ಕೃಷ್ಣಾರೆಡ್ಡಿಯ ತಂಡದಲ್ಲಿ ನಾನು ಬಹಳಷ್ಟು ವಿಚಾರ ವಿನಿಮಯ ಮಾಡಿದಾಗ ಸ್ವಯಂ ಪ್ರೇರಿತವಾಗಿ ಅವರ ಮೀಟಿಂಗ್ಗಳಿಗೆ ಮನೆಯ ಖರ್ಚು ದುಡ್ಡಿನಿಂದ ಬರ್ತಾರ. ಬರುವಾಗ ಬುತ್ತಿ ಗಂಟು ತಗೋತಾರ, ಹೋಗುವಾಗ ಎಲ್ಲರೂ ಶೇರ್ ಮಾಡಿ ಊಟ ಮಾಡಿ ಮನೆಗೆ ಹೋಗ್ತಾರ. ಇದೆಂತ ರವಿ ಕೃಷ್ಣಾರೆಡ್ಡಿ ರೀ? ರವಿ ಕೃಷ್ಣಾರೆಡ್ಡಿ ಏನು ಯಾರಿಗೆ ರೊಕ್ಕ ಕೊಡಂಗಿಲ್ಲ ರೀ, ಬರ್ರಿ ಎಲ್ಲರೂ ಅಂಥೇಳಿ ಯಾರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಹಿತ ಬಂದು ಇದರಲ್ಲಿ ಸೇರಿ ಇವತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಣ ಅಂತೇಳಿ ಇವತ್ತು ರವಿ ಕೃಷ್ಣಾರೆಡ್ಡಿ ಏನು ಹೋರಾಟ ಮಾಡಕತ್ತಾನ. ಅದಕ್ಕೆ ಎಲ್ಲರೂ ಇವತ್ತು ಬೆನ್ನ ಹತ್ತರಿ. ಇವತ್ತು ಕಾಲೇಜ್ ಯುವಕ ಯುವತಿಯರು ಮುಂದೆ ಭವಿಷ್ಯ ಭಾಳ ಕೆಟ್ಟೈತ್ರಿ. ನೀವು ಏನು ಮಾರು ಹೋದ್ರಿ,
ನಮ್ಮ ರಾಜ್ಯದ ಭವಿಷ್ಯನ ಈ ಕಳ್ಳಕಾಕರ ದರೋಡೆಕೋರರ ಡಕಾಯಿತರ ಕೈಯಲ್ಲಿ ಹೋಗುತ್ತೈತಿ. ಅದನ್ನು ಮುಕ್ತ ಮಾಡುವ ಸಲುವಾಗಿ ಈ ರವಿ ಕೃಷ್ಣಾರೆಡ್ಡಿನ ನಿಮ್ಮ ಕಾಲೇಜುಗಳಲ್ಲಿ ಸಂವಾದಕ್ಕೆ ಕರೀರಿ. ಪರಿಶ್ರಮದಿಂದ ಇವತ್ತು ಬಲಿಷ್ಠ ಕರ್ನಾಟಕ ಕಟ್ಟಬೇಕು. ಮುಂದಿನ ಆಗುವ ಭವಿಷ್ಯಕ್ಕೆ ಒಳ್ಳೆಯ ಭದ್ರ ಬುನಾದಿ ಹಾಕುವ ಸಲುವಾಗಿ ರವಿ ಕೃಷ್ಣಾರೆಡ್ಡಿನ ಬೆಂಬಲಿಸ್ತೀರಿ. ರವಿ ಕೃಷ್ಣಾರೆಡ್ಡಿಯ ಹಳದಿ ಟಿ ಶರ್ಟ್ ಮತ್ತು ಸೀಟಿ ಹೊಡೆದ್ರೆ ಬಾವು ಅಂತ ಪೊಲೀಸರು ಓಡ್ತಾರ, ಭ್ರಷ್ಟಾಚಾರಿಗಳು ಓಡ್ತಾರ, DC ತಹಸೀಲ್ದಾರ್ಗಳಂತೂ ಹಿಗ್ಗ ಮುಗ್ಗಿ ಹೊಲದಾಗ ಅಡಿಗೆ ಕೂತರು ರವಿ ಕೃಷ್ಣಾರೆಡ್ಡಿ ಗ್ಯಾಂಗ್ ಬರಾಕತ್ತೈತೆ ಅಂತೇಳಿ. ಇಂಥ ವ್ಯಕ್ತಿಗಳಿಗೆ ಯಾಕೆ ಬೆಂಬಲ ಕೊಡಂಗಿಲ್ಲ ಹೇಳ್ರಿ? ಕಾಲು ಮಿಂಚಿಲ್ಲ, ಕಾಲು ಪಕ್ವ ಆಗ್ಬೇಕಾರೆ ಗೊಬ್ಬರ ಹಾಕಿ ಬೆಳಿಬೇಕಾದ್ರೆ ಟೈಮ್ ಹಿಡಿತೈತ್ರಿ. ಈಗಿದ ಮೊಳಕೆ ಹೊಡೆದು ಈಗ ಚಿಗುರಿ ಐತಿ, ಇನ್ನು ಹೆಮ್ಮರವಾಗಿ ಬೆಳಿತೈತಿ. ಆಲದ ಮರದ ಗತೆ ಬೇರುಗಳು ಒಮ್ಮೆ ಒಕ್ಕಿದ್ವು ಅಂದ್ರೆ ಇಡೀ ಕರ್ನಾಟಕಕ್ಕೆ ನೆರಳ ಕೊಡ್ತೈತಿ. ಇದೆ ಕೃಷ್ಣಾರೆಡ್ಡಿಯ ರಾಷ್ಟ್ರ ಪಕ್ಷ, ಕರ್ನಾಟಕ ರಾಷ್ಟ್ರ ಪಕ್ಷ KRS. ಇದನ್ನು ಕೃಷ್ಣರಾಜ ಸಾಗರ ಅಂತನ್ನಿನ ಆ ಸಾಗರದ ನೀರು ಅಲೆಯಾಗಿ ಹೆಂಗೆ ಬರ್ತಾವ, ಭ್ರಷ್ಟಾಚಾರವನ್ನು ಕೊಳೆಯನ್ನು ಕೊಚ್ಚಿ ಹೋಗಿ ಇದು ಮತ್ತೊಂದು ಸದೃಢ ಕರ್ನಾಟಕ ಸುಂದರ ರಾಜ್ಯವನ್ನಾಗಿ ಮಾಡುವಲ್ಲಿ ಈ ಹಳದಿ ಟಿ ಶರ್ಟ್ KRS ದವ್ರು ಏನು ಪ್ರಯತ್ನ ಮಾಡತ್ತಾರ ಅವ್ರಿಗೆ ಲೈಕ್ ಮತ್ತು ಶೇರ್ ಮಾಡ್ತೀರಿ. ಹೆಣ್ಣು ಮಕ್ಕಳು ಭಾಳ ಕ್ವಾಲಿಫೈಡು ಶೇರ್ ಹಾಕತ್ತಾರ್ರಿ, ಇನ್ನೂ ಶೇರ್ ರೀ. ಸೈನ್ಯ ಗಟ್ಟಿ ಆಗ್ಬೇಕು. ಮಹಾದಂಡನಾಯಕ ಭಾರಿ ಅದಾನ, ಸೇನಾಪತಿಗಳು ಭಾರಿ ಅದಾರ, ಸೈನಿಕರ ಶೂರರದಾರ, ಅಲ್ಲಿ ಶೇರವರೆಲ್ಲ ವೀರರದಾರ. ಇವ್ರು ಎಲ್ಲರೂ ಕೂಡಿ ಇದನ್ನು ಈ ಡಕಾಯಿತ ಮತ್ತು ಕೊಳ್ಳೆ ಹೊಡೆಯುವ ರಾಜಕಾರಣಿಗಳನ್ನು ಸೋಲಿಸಲಿಕ್ಕೆ ಈ ಸೈನ್ಯ ರೆಡಿ ಆಗೈತಿ. ಅದರ ಸಲುವಾಗಿ ಅದರಾಗ ಸೇರ್ರಿ, ಖಡಕ ಜವಾರಿ ಕಾಕಾಗ ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ. KRS ಪಕ್ಷಕ್ಕೆ ಒಂದು ಶಕ್ತಿ ಕೊಡ್ರಿ. ಎಲ್ಲರೂ ಎಲ್ಲ ಮಜಾ ನೋಡಿದ್ರಿ, ಎಲ್ಲ ತಿಂದು ನೋಡಿದ್ರಿ, ಇದನ್ನೊಮ್ಮೆ ಶಾಂಪಲ್ ನೋಡ್ರಿ, ಗೊತ್ತಾಕೈತಿ. ಹಂಗಾದ್ರೆ ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫಾಲೋ ಮಾಡಿರಿ. ಉತ್ತರ ಕರ್ನಾಟಕದಿಂದ ಬರ್ತಾರ, ದಕ್ಷಿಣ ಕರ್ನಾಟಕದಲ್ಲಿ ಹೋಗ್ತಾರ, ದಕ್ಷಿಣ ಕರ್ನಾಟಕದಲ್ಲಿ ಬರ್ತಾರ, ಉತ್ತರ ಕರ್ನಾಟಕದಲ್ಲಿ ಸೀಟಿ ಹೊಡಿತಾರ ಹಳದಿ ಟಿ ಶರ್ಟ್. ಒಮ್ಮೆ ವಿಧಾನಸೌಧದ ಮೇಲೆ ಬಾವುಟ ಹಾರಿಸ್ತಾರೆ ಈ ಹಳದಿ ಟಿ ಶರ್ಟ್ದವರು. ಈ ಖಡಕ ಜವಾರಿ ಕಾಕನ ಖಚಿತ ಭವಿಷ್ಯ. ಹಂಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.